ಶಮಂತು 10ನೇ ತಾರೀಕು ಕಾಂಪ್ರಮೈಸ್ಗೆ ಅಂತ ಕರೆಸ್ತಾನೆ. ಆತ ಕರೆಸಿದಾಗ ಒಂದು ಬೇಡಿಕೆ ಇಡ್ತಾನೆ, ಏನಂದರೆ 1 ಲಕ್ಷ ನಾವು ದುಡ್ಡು ಕೊಡಬೇಕು. ಫಸ್ಟು 2 ಲಕ್ಷ ಅಂತ ಕೇಳಿದೆ, ಈಗ 1 ಲಕ್ಷ ದುಡ್ಡು ಕೊಡಬೇಕು. ಮತ್ತು BTVನಲ್ಲಿ ಪ್ರಸಾರ ಆಗಿರುವ ವೀಡಿಯೋನ ಡಿಲೀಟ್ ಮಾಡಬೇಕು. ಏಕೆಂದರೆ ಅದರಲ್ಲಿ PSI ಭಾನುಪ್ರಕಾಶ್ ಅವ್ರು ಬಂದಿದ್ದಾರಲ್ಲ, ಸೊ ಅದರಿಂದ ವೀಡಿಯೋನ ಡಿಲೀಟ್ ಮಾಡಬೇಕು ನಮ್ಮ ಕೊಟ್ಟಿರೋದು ಸರ್. ಯಾವ ಪೊಲೀಸ್ ಹೇಳ್ತಾನೆ ಬಾಗ್ಲೋಡಿ ಸರ್, ಡಾಕ್ಯುಮೆಂಟ್ ಕೊಡು. ಸಿಗುತ್ತೆ ಸರ್, ಸಿಗುತ್ತೆ ಸರ್, ಪ್ರೂಫ್ ಸಿಗುತ್ತೆ. ಟೈಮಿಂಗ್ ಸಮೇತ ಕೊಡ್ತೀವಿ ನಿಮಗೆ ಪ್ರೂಫ್. ಪೊಲೀಸ್ ಆಗಿದ ತಕ್ಷಣ ಏನ್ ಬೇಕೋ ಮಾಡ್ಬೇಕಾಗಲ್ಲ. ಪೊಲೀಸ್ ಅವರೇ ಹೇಳಿರೋದು. ಒತ್ತಾಯಪೂರ್ವಕ ಸೆಟಲ್ಮೆಂಟ್ ಮಾಡ್ಕೊಂತ ಬಲವಂತ ಮಾಡಿದ್ದು ಪೊಲೀಸ್ ಅವರೇನೆ. ನಾನು ಸೆಟಲ್ಮೆಂಟ್ ಒಪ್ಕೊಳ್ಳೋದಕ್ಕೆ ನಿಮಗೆ ಸುಳ್ಳಾಪಾದನೆ ಮಾಡಿದ್ದಾರೆ ಇವತ್ತು. ಯಾವ ಪೊಲೀಸ್ ಅವರು ಹೇಳಿಲ್ಲ, ನಿನಗೆ ಇಷ್ಟ ಬಂದ ಕೊಡೋ ಜೊತೆ ಕೊಡಿ, ನನ್ನ ಹೇಳಿಕೆ ಕೊಡೋ ಜೊತೆ ನಾನು ಕೊಡ್ತೀನಿ. ಇಲ್ಲ ಅಂದರೆ ಡಿಲೀಟ್ ಇದು ಯಾವುದೂ ಮಾಡೋದಿಲ್ಲ ಅಂತಂದರೆ 1ಕ್ಕೆ 10 ಸುಳ್ಳು FIR ಮಾಡೋ ತಾಕತ್ತು ಅವ್ನಿಗಿದೆಯಂತೆ. ಮತ್ತು ನಾವು ಎಲ್ಲಿಂದ ಎಲ್ಗೋದ್ರು ಅಂದರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಹ್ಯೂಮನ್ ರೈಟ್ಸ್ಗೆ ಮತ್ತು ಕಮಿಷನರ್ಗೆ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಸೊ ಅದಕ್ಕೆ ಆ ಮಾತು ಹೇಳೋದೇನೆಂದರೆ, ನೀವು ಎಲ್ಲಿಂದ ಎಲ್ಗೋದ್ರು ನಾನು ಏನು ಮಾಡ್ಕೊಳಕ್ಕಾಗಲ್ಲ, ನನಗೆ ಪೊಲೀಸರು ಬೆಂಬಲ ಇದೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ PSI ಭಾನುಪ್ರಕಾಶ್ ಅವರು ನನ್ನ ಗಂಡ ನ್ಯಾಯ ಕೇಳಿದ್ದಕ್ಕೆ ಡೈರಿ ಓಪನ್ ಮಾಡ್ತೀನಿ ನಿನ್ನ ಮೇಲೆ ಅಂತ ಹೇಳ್ತಾರೆ. ಕಾನೂನು ಸುವ್ಯವಸ್ಥೆ ಯಾವ ಥರ ಆಗಿದೆ, ಎಷ್ಟು ಮಟ್ಟಿಗೆ ಹಾಳಾಗಿದೆ ಅಂತ ನೋಡಿ. ಅವರೇ ನಾನು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದು, ಆದರೆ ನಮ್ಮ ಮೇಲೇ FIR ಮಾಡಿದ್ರು. ಮತ್ತು ಈಗ ದುಡ್ಡಿನ ಬೇಡಿಕೆ ಆತನ ಮೂಲಕ ಇಟ್ಟಿದ್ದಾರೆ. ಅದನ್ನು ಕೊಟ್ಟರೆ B ರಿಪೋರ್ಟ್ ಆಗಿ ಕ್ಲೋಸ್ ಮಾಡ್ತಾರೆ. ಇಲ್ಲ ಅಂದರೆ 1 FIR ಮಾಡ್ತಾರೆ, ನಮ್ಮನ್ನ ಕೋರ್ಟು ಜೈಲು ಅಂತ ಅಲಿಸ್ತಾರಂತೆ. ಇದು ಯಾವ ಥರ ನ್ಯಾಯ? ನಾವು ಇದನ್ನ ಹೋರಾಟ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನನಗೆ ನನ್ನ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಆದ್ರೂ ಮತ್ತು ಯಾವುದೇ ರೀತಿ ಸುಳ್ಳು ಅಪರಾಧಗಳು FIRಗಳು ಆದರೆ ಮತ್ತು ಯಾವುದೇ ರೀತಿ ಹಾನಿಗಳಾದರೆ ಅದಕ್ಕೆ ನೇರ ಹೊಣೆ PSI ಭಾನುಪ್ರಕಾಶ್ ಅವರು ಹಾಗೂ ಶಮಂತ್ ಅವರು. ನಾವಂತೂ ಹೋರಾಟ ನಿಲ್ಲಿಸಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ನಾವು ಹೋರಾಟ ಮಾಡ್ತೀವಿ.